IIT UC ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಮಸ್ತ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಲು ಇಷ್ಟಪಡ್ತೇನೆ. ಕಾರ್ಯಕ್ರಮದಲ್ಲಿ ಇಂಟರ್ನ ರಾಜ್ಯಾಧ್ಯಕ್ಷರಾದಂತಹ ಲಕ್ಷ್ಮೀ ವೆಂಕಟೇಶ್ವರ ಇದ್ದಾರೆ. ಅದೇ ರೀತಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಬಾಲಮ್ಮ ಅವರಿದ್ದಾರೆ. ಕಾಂಗ್ರೆಸ್ನ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯಾದಂತಹ ಗುರುಬಂಗ ಶ್ರೀನಿವಾಸ್ ಅವರು, ಎಲೆ ಮಂಜುನಾಥ್ ಅವರು, ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ರತ್ನಮ್ಮ ಅವರು, ಶಿಲ್ಪಾ ಅವರು, SC/ST ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಜಯದೇವ್ ಅವರು ಮತ್ತು ರೆಡ್ಡಿ ಅವರು ಮತ್ತು ಎಲ್ಲ ಮೇಡಮ್ ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಆಯೋಜನೆ ಮಾಡುವಂತಹ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂತಹ ಯಲ್ಲಪ್ಪ ಅವರು ಮತ್ತು ಬಹಳ ಪ್ರೀತಿಯಿಂದ ವ್ಯಕ್ತಿ ಮೇಲುವಂತ ಮತ್ತು ಎಲ್ಲರೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ, ಈ ದಿನ ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ವಿಶ್ವ ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ಭಾರತದಲ್ಲಿ ಶಿಲ್ಪಾ ಮೇಡಮ್ ಅವರಿಗೆ ಮಾತಾಡ್ತಾ ಅನೇಕ ವಿಚಾರಗಳನ್ನ ಹೇಳಿದ್ರು. ಮಹಿಳೆಯರಿಗೆ ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ಹೇಳಿದ್ರು. ಇವತ್ತು ನಾವು ಸ್ವಾತಂತ್ರ್ಯ ಬಂದು 25 ವರ್ಷ ಕಳೆದ ಮೇಲೆ ಭಾರತದ ವಿಚಾರದಲ್ಲಿ ಗಮನಿಸಿದಾಗ ಮಹಿಳೆಯರು ಅನೇಕ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿದ್ದಾರೆ. ಈ ಸಾಧನೆಗೆ, ಈ ಗೌರವಕ್ಕೆ ಮತ್ತು ಈ ಕಾರ್ಯಕ್ರಮದಲ್ಲಿ 80% ಮಹಿಳೆಯರು ಬಂದು ಬಹಳ ಆತ್ಮಗೌರವದಿಂದ, ಬಹಳ ಹೆಮ್ಮೆಯಿಂದ, ಬಹಳ ಸ್ವಾಭಿಮಾನದಿಂದ ಬಂದು ಕೂತಿದ್ದೀರಿ ಅಂದ್ರೆ ಅದಕ್ಕೆ ನಾವು ಒಬ್ಬ ವ್ಯಕ್ತಿಯನ್ನ ಜ್ಞಾಪಿಸಬೇಕಾಗುತ್ತೆ. ಅವರು ಬೇರೆ ಯಾರು ಅಲ್ಲ, ನಮಗೆ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾಕಂದ್ರೆ BR ಅಂಬೇಡ್ಕರ್ ಅವರು ಕೇವಲ ಶೋಷಿತರ ನಾಯಕರಾಗಿರಲಿಲ್ಲ. ಈ ದೇಶದಲ್ಲಿ ಹುಟ್ಟುವಂತ ಪ್ರತಿ ಹೆಣ್ಣು ಅವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರಲಿ ಅಥವಾ ಶ್ರೇಷ್ಠ ಸಮಾಜದಲ್ಲಿ ಹುಟ್ಟಿರಲಿ, ಅವರಿಗೆ ಸಮಾನವಾದ ಹಕ್ಕುಗಳನ್ನು ಕೊಟ್ಟಿರುವಂತ ಒಬ್ಬ ಏಕೈಕ ವ್ಯಕ್ತಿ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಅಂಬೇಡ್ಕರ್ ಅವರು ಮಾತ್ರ ಅಂತ ಮತ್ತೊಮ್ಮೆ ಇಷ್ಟಪಡ್ತೇನೆ. ಇವತ್ತು ಅಂಬೇಡ್ಕರ್ಗಿಂತ ಮುಂಚೆ ಹೆಣ್ಣು ಮಕ್ಕಳ ಸ್ಥಾನ ಅಡುಗೆ ಮನೆ ಆಗಿತ್ತು. ಇವತ್ತು ಹೆಣ್ಮಕ್ಳು ಅಡುಗೆ ಮನೆಯಿಂದ ಅಂತರಿಕ್ಷದವರೆಗೂ ಅವರ ಸಾಧನೆಯನ್ನ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವರು ನಾವಿದ್ದೇವೆ, ನಾವು ಸಮರ್ಥರಿದ್ದೇವೆ, ನಾವು ಕೆಲಸವನ್ನು ಮಾಡ್ತೇವೆ, ನಮಗೆ ಸಮಾನವಾದ ಅವಕಾಶಗಳನ್ನು ಕೊಡಿ ಅಂತ ಒಂದು ಮಾತನ್ನ ಅವರು ಕೇಳುವಂತಾಗಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಕಳಿಗೆ ಶಕ್ತಿಯನ್ನು ತುಂಬಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು 5 ಗ್ಯಾರಂಟಿಗಳನ್ನ ಜಾರಿಗೆ ತಂದಿದೆ. ಆ 5 ಗ್ಯಾರಂಟಿಗಳಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಹೆಣ್ಣು ಮಕ್ಕಳನ್ನು ಗುರಿಯಾಗಿಟ್ಟುಕೊಂಡು ಯಾರ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುವಂಗೆ, ನಿಮಗೆ ಶಕ್ತಿ ತುಂಬುವಂಗೆ, ಬಸ್ಗಳಲ್ಲಿ ನಿಮಗೆ ಫ್ರೀ ಟಿಕೆಟ್ ಸಿಗುವಂಗೆ ಈ ರೀತಿಯಾದ ಸೌಲಭ್ಯವನ್ನು ನಿಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅದರ ಉದ್ದೇಶ ಇಷ್ಟೇ, ನೀವು ಫ್ರೀಯಾಗಿ ಯಾವುದೋ ಒಂದು ಪ್ರವಾಸ ಮಾಡ್ಕೊಂಡು ಬನ್ನಿ ಅಂತಲ್ಲ. ನೀವೆಲ್ಲ ಕಷ್ಟಪಡ್ತಾ ಇದ್ದೀರಿ, ನೀವು 15,000 20,000 ಇಲ್ಲ ಒಂದು 10,000 ದುಡಿತಾ ಇದ್ದೀರಿ. ನಿಮ್ಮ ದುಡ್ಡು, ನಿಮ್ಮ ದುಡಿಮೆ ಆ ಬಸ್ ಪ್ರಯಾಣ ವೆಚ್ಚಕ್ಕೆ ಖರ್ಚಾಗದಿರಲಿ. ಅದು ಉಳಿದ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ, ಅವ್ರಿಗೇನೋ ಕಷ್ಟಕ್ಕಾಗುತ್ತೆ, ಕಾಯಿಲೆ ಬಂದಾಗ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಿಮ್ಗೆ ಅಲ್ಲಿ ಉಳಿತಾಯವನ್ನ ಮಾಡಿರುವಂತದ್ದು. ಏನೋ ಪ್ರವಾಸ ಮಾಡಿ ಅಂತಲ್ಲ, ಅದು ಉದ್ದೇಶ ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನ ತಗೊಂಡು ನೀವು ಸಮರ್ಪಣೆ ತಗೊಂಡಿ ಅಂತ. ಹೆಣ್ಮಕ್ಳಿಗೆ ಕುಟುಂಬದ ಜವಾಬ್ದಾರಿ ತಗೋವಂತ ನಾವೇನು ಹೇಳಬೇಕಾಗಿಲ್ಲ. ಸಪರೇಟ್ ಆಗಿ ಪ್ರತಿ ಹೆಣ್ಣು ಕೂಡ ಆ ಕುಟುಂಬದ ಜವಾಬ್ದಾರಿಯನ್ನ, ಆ ಗಂಡ ದುಡಿಯಲ್ವೋ, ಅವನ ಹುಡುಗನೋ ಕುಡಿಯಲ್ವೋ, ಅವನ ಮನೆ ಜವಾಬ್ದಾರಿ ತಗೊಳ್ಳಲ್ವೋ, ನಿಮ್ಗೊಂದು ಹೊಲಿಗೆ ಯಂತ್ರ ಕೊಟ್ಟರೆ ನೀವು ನಿಮ್ಮ ಕುಟುಂಬವನ್ನು ಸಾಕಂತೀರಿ. ನೀವು ಒಂದು ಹಸುವನ್ನು ಕೊಟ್ಟರೆ ನೀವು ನಿಮ್ಮ ಕುಟುಂಬವನ್ನು ಚೆನ್ನಾಗಿ ಸಾಕಂತೀರಿ. ನಿಮಗೆ ವಿದ್ಯಾಭ್ಯಾಸ ಇದ್ರೆ 1 ಜನ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ತೀರಿ. ಸೊ ಈ ರೀತಿಯಾಗಿ ನೀವು ಗೊತ್ತಿರುವಂತ ಎಲ್ಲಾ ವಿದ್ಯೆಯನ್ನು ಕೂಡ ನಿಮ್ಮ ಮನೆಯನ್ನ ನೋಡಿಕೊಂಡು ನೀವು ಆ ಮಕ್ಕಳಿಗೆ ಪಾಠವನ್ನು ಕಲಿಸ್ತಾ ಆ ಮಕ್ಕಳನ್ನ ಒಳ್ಳೆ ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಡುವಂತ ರೀತಿಯಲ್ಲಿ ನೀವು ಬೆಳವಣಿಗೆ ಮಾಡುವಂತ ರೀತಿಯಲ್ಲಿ ಮಾಡ್ತೀರಿ. ಇವತ್ತು ಒಂದೇ ಒಂದು ವಿಚಾರವನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸಿ ಜಾಸ್ತಿ ಮಾತಾಡಿದ್ದಾರೆ. ಇವತ್ತು ಕೂಡ ಅಂಬೇಡ್ಕರ್ ಅವರು ನಮಗೆ ಸಮಾನವಾದ ಹಕ್ಕುಗಳನ್ನು ಮಹಿಳೆಯರಿಗೆ ಕೊಟ್ಟಿದ್ರು ಕೂಡ ಇವತ್ತು ಈ ಕ್ಷಣಕ್ಕೂ ಕೂಡ ನಾವು ಅನೇಕ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಸಮಾನವಾದ ಹಕ್ಕುಗಳನ್ನ ಸೌಲಭ್ಯಗಳನ್ನ ಕೊಟ್ಟಿಲ್ಲ. ಅದರ ಬಹಳ ಮುಖ್ಯವಾದ ಒಂದು ಕ್ಷೇತ್ರವನ್ನು ನಿಮಗೆ ಗುರುತಿಸಬೇಕು ಹೋದ್ರೆ ಇವತ್ತು ಈ ಕಾರ್ಯಕ್ರಮವನ್ನ ಇಂಟರ್ನಿಂದ ಆಯೋಜನೆ ಮಾಡಿದ್ದೀವಿ. ಇದೆಲ್ಲರೂ ಕಟ್ಟಡ ಕಾರ್ಮಿಕರು
ನಾವು ಕಟ್ಟಡ ಕಾರ್ಮಿಕರ ವಿಚಾರ ಬಂದಾಗ ಗಂಡಾಳುಗಳಿಗೆ ಕೂಲಿ ಜಾಸ್ತಿ, ಹೆಣ್ಣಾಳುಗಳಿಗೆ ಕೂಲಿ ಕಡಿಮೆ. ಹೌದಲ್ವಾ? ಯಾಕಿದು ಅಂಬೇಡ್ಕರ್ ಅವರು ಹೇಳಿಲ್ಲ. ಸರ್ಕಾರಿ ಕೆಲಸದಲ್ಲಿ ಗಂಡು ತಹಸೀಲ್ದಾರ್ ಒಂದೇ ಸಂಬಳ, ಹೆಣ್ಣು ತಹಸೀಲ್ದಾರ್ ಒಂದೇ ಸಂಬಳ. ಇದು ಅಂಬೇಡ್ಕರ್ ಅವರು ಕಾನೂನು ಮಾಡುವಂಥದ್ದು. ಇವತ್ತು ವೇದಿಕೆಯನ್ನು ಕೂತಿರುವಂತ ನಾವೆಲ್ಲರೂ ಕೂಡ ಇವತ್ತು ಹೋರಾಟಗಾರರಾಗಿರುವಂಥದ್ದು ಯಾವುದೇ ಕ್ಷೇತ್ರ ಆಗಿರಲಿ, ನೀವು ಮಾಡಿದಷ್ಟೇ ಕೆಲಸ ನಾವು ಕೂಡ ಮಾಡ್ತೀವಿ. ನಮಗೆ ಸಮಾನವಾದ ಸಂಬಳವನ್ನು ಕೊಡಿ. ಗಂಡಾಳಿಗೆ 900 ರೂಪಾಯಿ ಕೊಟ್ಟರೆ ದಿನಕ್ಕೆ ನಮಗೂ ಕೂಡ 900 ರೂಪಾಯಿ ಕೊಡಬೇಕು. ನಮಗೆ 600 ರೂಪಾಯಿ ಕೊಡ್ತೀವಿ. ಈ ಕುರಿತು ನೀವು ಧ್ವಜವನ್ನು ಇರಬೇಕು, ಹೋರಾಟವನ್ನು ರೂಪಿಸಬೇಕು. ಆಗ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣ ಬರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪರವಾಗಿ ನೀವೆಲ್ಲರೂ ಕೂಡ ಹೋರಾಟವನ್ನು ಮಾಡಿದಾಗ ಈಗ ನಾನು ಉದಾಹರಣೆ ಕೊಡ್ತಾ ಇರುವಂತದ್ದು ಒಂದು ಕ್ಷೇತ್ರ ಮಾತ್ರ. ಯಾಕಂದ್ರೆ ಎಲ್ಲರೂ ಕೂಡ ಕಟ್ಟಡ ಕಾರ್ಮಿಕರು ಹೆಚ್ಚಾಗಿ ಬಂದಿದ್ದ. ಈ ರೀತಿಯಾಗಿ ನಾವು ಎಲ್ಲಾ ಕ್ಷೇತ್ರದಲ್ಲಿ ಧ್ವನಿಯನ್ನು ಎತ್ತಿದಾಗ ಧ್ವನಿ ಎತ್ತಲಿಕ್ಕೆ ನಿಮಗೆ ಕಾನೂನಾತ್ಮಕವಾದ ಅವಕಾಶ ಇದೆ, ನಿಮಗೆ ಧ್ವನಿ ಎತ್ತಲಿಕ್ಕೆ ಸಂವಿಧಾನಬದ್ಧವಾದ ಅವಕಾಶ ಇದೆ. ಧ್ವನಿ ಎತ್ತಲಿಕ್ಕೆ ನಿಮಗೆ ಅಂಬೇಡ್ಕರ್ ಅವರು ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಸಂಘಟನೆಯನ್ನು ಮಾಡುವಂತ ಹೇಳಿದ್ದಾರೆ, ಮತ್ತೆ ನಿಮಗೆ ಅವಕಾಶವನ್ನು, ಹಕ್ಕುಗಳನ್ನ, ಕಾನೂನನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಯಾರು ಬೇಡಬಿಟ್ಟು ನೀವು ನಮಗೆ ಸಮಾನವಾದ ಸಂಬಳ ಕೊಟ್ಟರೆ ಕೆಲಸ ಕೊಡ್ತೀವಿ, ಇಲ್ಲ ಕೆಲಸ ಬರೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ರೆ ಅನಿವಾರ್ಯ ಕಾರಣಗಳಾಗಿ ಇವತ್ತು ಯಾರೇ ಆಗಲಿ ನಿಮಗೆ ಸಮಾನವಾದ ಸಂಬಳವನ್ನು ಕೊಡಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆ ನಿಟ್ಟಿನ ಕಾರ್ಯಕ್ರಮ